ಮಾಧ್ಯಮದ ಮಿತ್ರರೇ, ಎಲ್ಲರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇರತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಮೋದಿಜಿಯವರ ಸುದೀರ್ಘವಾದಂಥ ಆಡಳಿತ, ಅದರ ಹಿನ್ನೆಲೆಯಲ್ಲಿ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ, ಪ್ರಸ್ತಾಪ ಮಾಡಲಿಕ್ಕೆ ಈ ವಿಶೇಷವಾದಂಥ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಮೊನ್ನೆ 10ನೇ ತಾರೀಕಿಗೆ 4399 ದಿವಸಗಳು ಬಹುಶಃ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ಮಾಡಿದಂಥ, ದೇಶದ ನಾಯಕತ್ವವನ್ನು ವಹಿಸಿದಂಥ ಪ್ರಧಾನಮಂತ್ರಿ ಇವತ್ತು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ. ಹಿಂದೆ ಜವಾಹರ್ಲಾಲ್ ನೆಹರು ಅವರು ಅವರ ಏನೋ ಒಂದು ದಾಖಲೆ ಇತ್ತು, ಅತಿ ಹೆಚ್ಚು ಆಡಳಿತ ನಡೆಸಿದಂಥ ಪ್ರಧಾನಮಂತ್ರಿ ಅಂಥೇಳಿ. ಅದನ್ನು ಮೀರಿ ಇವತ್ತು ಅತಿ ಹೆಚ್ಚು ದಿನಗಳವರೆಗೆ ಆಡಳಿತವನ್ನು ನಡೆಸುವಂಥದ್ದು ಮತ್ತು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಇವತ್ತಿಗೂ ಮುಂದುವರೆದಿದ್ದಾರೆ. ಮತ್ತು ಇದಕ್ಕೆ ಭಾಳ ಮುಖ್ಯವಾಗಿ ಈ ಉತ್ತಮ ಆಡಳಿತಕ್ಕೆ ಮೂಲ ಕಾರಣ ಏನೋ ಗುಡ್ ಗವರ್ನೆನ್ಸ್ ಅಂತ ನಾವು ಹೇಳ್ತೀವಿ, ಉತ್ತಮ ಆಡಳಿತ. ಆ ಉತ್ತಮ ಆಡಳಿತವೇ ಇಷ್ಟೊಂದು ಸುದೀರ್ಘ ಆಡಳಿತ ನರೇಂದ್ರ ಮೋದಿಯವ್ರ ನೇತೃತ್ವ ಅದಕ್ಕೆ ಮೂಲ ಕಾರಣ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಸಹಿತ 2014ರಲ್ಲಿ ಪ್ರಥಮ ಬಾರಿಗೆ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರು. ಅಲ್ಲಿಂದ ಮುಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲಿ ಅವರ ನೇತೃತ್ವ ವಹಿಸಿದಂಥ ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಮೆಜಾರಿಟಿ ಮತ್ತು ಅವರ ನೇತೃತ್ವ ವಹಿಸಿದಂಥ NDA ಮೈತ್ರಿಕೂಟ ಕ್ಲಿಯರ್ ಮೆಜಾರಿಟಿಯೊಂದಿಗೆ ಇವತ್ತು ಆಡಳಿತ ನಡೆಸ್ತದೆ. ಮತ್ತು ಆಡಳಿತ ಸುಧಾರಣೆ ಹೇಗಿರಬೇಕು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯಾವ ರೀತಿ ಇರಬೇಕು, ಇದನ್ನೆಲ್ಲವೂ ಸಹಿತ ಭಾಳ ಇವತ್ತು ಅವರ ಅನುಭವದ ಹಿನ್ನೆಲೆಯಲ್ಲಿ ಹಲವಾರು ಸಾಮಾಜಿಕ ಜನಪರವಾದಂಥ, ಬಡವರ ಪರವಾದಂಥ, ರೈತರ ಪರವಾದಂಥ, ದೀನ ದಲಿತರ ಪರವಾದಂಥ ಯೋಜನೆಗಳನ್ನು ಜಾರಿ ತರುವಂಥ ಕೆಲಸವನ್ನು ಮಾಡಿದರು. ನಾನು ಇಡೀ ದೇಶದ ಸಾಧನೆಗಳ ಬಗ್ಗೆ ನಾನು ಹೋಗುವುದಿಲ್ಲ. ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಸರ್ಕಾರದಿಂದ ಯಾವ ರೀತಿ ಹಲವಾರು ಯೋಜನೆಗಳು ಬಂದು, ಜನಸಾಮಾನ್ಯರಿಗೆ ಬಂದಂಥ ಯೋಜನೆ ಯಾವುವು, ಇದೆಲ್ಲ ಒಂದು ಅವಲೋಕನ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಬೆನಿಫಿಟ್ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮತ್ತು ನರೇಂದ್ರ ಮೋದಿಯವರು ಅವರ ಒಂದು ಆಡಳಿತ ಮತ್ತು ಇಡೀ ಜಗತ್ತಿನಲ್ಲಿ ಒಂದು ರಾಜಕೀಯವಾದಂಥ ಅವರ ಒಂದು ವಿದ್ವತ್ವ ಏನಿದೆ ಮತ್ತು ಎಲ್ಲ ರಾಷ್ಟ್ರಗಳ ಪ್ರಮುಖರ ಜೊತೆ ಒಂದು ಸೌಹಾರ್ದ ರೀತಿಯಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಂಡು ಇಡೀ ಜಗತ್ತಿನ ನಾಯಕರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮೋದಿಯವರು ಮಾಡಿದ್ದಾರೆ. ಅದಕ್ಕಾಗಿ ಮೋದಿಯವರು ಈ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಅವರಿಗೆ ಅಭಿನಂದನೆ ಹೇಳುವಂಥ ಕೆಲಸವನ್ನು ನೀವು ಮಾಡಿದ ನೋಡಿದರೆ ಯಾವ ರೀತಿ ಇವತ್ತು ಜಗತ್ತಿನಲ್ಲಿ ಗೌರವ ಬಂದಿದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಡ್ರಿ. ಮತ್ತು ಭಾಳ ಮುಖ್ಯವಾಗಿ ಇವತ್ತು ನರೇಂದ್ರ ಮೋದಿಯವರು ಈ ಆಡಳಿತದ ಮುಖಾಂತರ ಒಂದು ಹೊಸ ದಿಕ್ಕನ್ನು, ಹೊಸ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಮತ್ತು ಏನೇನು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಿದಾಗ ಭಾಳ ಪ್ರಮುಖವಾಗಿ ಇವತ್ತು ಈ ಜನ್ಧನ್ ಖಾತೆ ನಾವು ಇಡೀ ರಾಷ್ಟ್ರದ್ದು ಹೋಗೋದಿಲ್ಲ, ನಮ್ಮ ರಾಜ್ಯಕ್ಕೆ ಏನು ಬೆನಿಫಿಟ್ ಆಗಿದೆ ಅದನ್ನು ನಾವು ಅವಲೋಕನ ಮಾಡಿದಾಗ 2,12,00,000 ಜನ್ಧನ್ ಖಾತೆ ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕದ ಜನತೆ ಸುಮಾರು 2.12 ಲಕ್ಷ ಜನರು ಆ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಬರುವಂಥದ್ದು ಆಯಿತು. ಇದೊಂದು ದಾಖಲೆ. ಬಹುಶಃ ಹಿಂದೆ ಯಾರೂ ಆ ಪ್ರಯತ್ನ ಮಾಡಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಎನ್ಕರೇಜ್ ಮಾಡಿದ ಮೇಲೆ ಕೇವಲ ನಮ್ಮ ರಾಜ್ಯದ್ದೇ 2.12 ಲಕ್ಷ. ಮತ್ತು ಇನ್ನೂ ಸಾಮಾಜಿಕ ಸುರಕ್ಷತೆ
PM ಜೀವನ್ ಜ್ಯೋತಿ ಬಿಮಾ ಯೋಜನೆ 4,27,00,000 ಅಧಿಕ ಜನರಿಗೆ ಈ ಯೋಜನೆಯನ್ನು ತಲುಪುವಂಥ ಕೆಲಸ ಆಯಿತು. ಮತ್ತು ಈ ಒಂದು ಜೀವನ್ ಜ್ಯೋತಿ ಬಿಮಾ ಯೋಜನೆ 1,67,00,000 1,67,00,000 ಮತ್ತು PM ಸುರಕ್ಷಾ ಬಿಮಾ ಯೋಜನೆ 2,60,00,000. ಹೀಗಾಗಿ ಕರ್ನಾಟಕದ ದುರ್ಬಲ ವರ್ಗದವರಿಗೆ ಇದರ ಬೆನಿಫಿಟ್ಟು ಸಿಕ್ಕಿದೆ ಅನ್ನುವಂಥದ್ದನ್ನು ಮತ್ತು ಇದರ ಪ್ರೀಮಿಯಂ 2 ಲಕ್ಷದ ವಿಮಾ ಕರಾರು ಒದಗಿಸಲಾಗಿದೆ. ಮತ್ತು ಇನ್ನೂ ನೆಕ್ಸ್ಟು ಭಾಳ ಮುಖ್ಯವಾಗಿ ಇವತ್ತು ಮುದ್ರಾ, ಇವತ್ತು ಯಾರು ಸಣ್ಣ ಕೈಗಾರಿಕೆ ನಡೆಸುವಂಥವ್ರು MSME ಇರ್ಬೋದು ಮತ್ತು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಆ ಮುದ್ರಾ ಯೋಜನೆ ಮುಖಾಂತರ ಸಾಲ ಕೊಡುವಂಥ ಕೆಲಸ ಏನಾಯ್ತಲ್ಲ, ಬಹುಶಃ 3,39,00,000 ಕೋಟಿಗೂ ಮುದ್ರಾ ಸಾಲ ನಮ್ಮ ರಾಜ್ಯದಲ್ಲಿ ವಿತರಣೆ ಆಗಿದ್ದು 3,39,00,000. ಮತ್ತು ಇನ್ನು ರೈತರಿಗೆ ಸಂಬಂಧಪಟ್ಟಂತೆ ರೈತರ ನೆರವಿಗೂ ಸಹಿತ ಇವತ್ತು ಕೇಂದ್ರ ಸರ್ಕಾರ ಬಂದಿದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ 43,02,00,000 ರೈತರಿಗೆ 43.2 ಲಕ್ಷ 43 ಲಕ್ಷ ರೈತರಿಗೆ ಈ ಕಿಸಾನ್ ಆಸರೆ PM ಕಿಸಾನ್ ಯೋಜನೆಯಡಿ ಕರ್ನಾಟಕದ 43 ಲಕ್ಷಕ್ಕೂ ಹೆಚ್ಚು ರೈತರು ನೇರ ನಗದು ವರ್ಗಾವಣೆ ಪಡೆದಿದ್ದು ಕೇಂದ್ರದ ಮಿತಿಗಳು ರೈತ ಸ್ನೇಹಿ ಎಂಬುದಕ್ಕೆ ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇನ್ನೊಂದು ಜಲಜೀವನ ಮಿಷನ್ ಭಾಳ ಮುಖ್ಯವಾದಂಥದ್ದು. ಭಾಳ ವರ್ಷದಿಂದ ಹಿಂದೆ ಕಾಂಗ್ರೆಸ್ ಇದ್ದಾಗ, ಆ ಕಾಂಗ್ರೆಸ್ UPA ಇದ್ದಾಗ ಮನೆ ಮನೆಗೆ ನೀರು ಕೊಡುವಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿ ನೀರು ಕೊಡ್ತೀವಂತೆ ಬರೀ ಹೇಳಿಕೆ ಮಾಡಿದ್ರು ಹೊರತು ಆದರೆ ಯಾವುದೇ ಯೋಜನೆ ಅನುಷ್ಠಾನ ಮಾಡಲಿಲ್ಲ. ಎಷ್ಟೋ ಗ್ರಾಮಗಳು, ಲಕ್ಷಾಂತರ ಗ್ರಾಮಗಳಿಗೆ ನೀರು ಸರಿಯಾದಂಥ ನೀರು ಪೂರೈಕೆ ಮಾಡದಂಥ ಪರಿಸ್ಥಿತಿ ಅವತ್ತಿನ ಸರ್ಕಾರದಲ್ಲಿತ್ತು. ಅನ್ನೋ ಆಲೋಚನೆ ಮಾಡಿಕೊಂಡು ಇವತ್ತು ನರೇಂದ್ರ ಮೋದಿಯವರು ಜಲಜೀವನ ಮಿಷನ್ ಅಡಿಯಲ್ಲಿ ಇವತ್ತು 87 ಲಕ್ಷ ಗ್ರಾಮೀಣ ಮನೆಗಳಿಗೆ ನೀರು 24x7 ನೀರು ಸರಬರಾಜು ಮಾಡುವಂಥ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ರು. ಅದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳ್ತದೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ಈ ಪ್ರೀಮಿಯಂ ಸಾಮಾಜಿಕ ಸುರಕ್ಷತೆ ಮತ್ತು ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ 436 ಪ್ರೀಮಿಯಂ 2 ಲಕ್ಷ ಜೀವ ವಿಮೆ ಮಾಡಿಸುವಂಥ ಕೆಲಸ PM ಜೀವನ ಜ್ಯೋತಿ ಬಿಮಾ ಯೋಜನೆಯಿಂದ ಆಗಿದೆ. ಮತ್ತು ವರ್ಷಕ್ಕೆ ಕೇವಲ 20 ರೂಪಾಯಿ ಆಕ್ಸಿಡೆಂಟ್ ವಿಮೆ, ಇದನ್ನು PM ಸುರಕ್ಷಾ ಬಿಮಾ ಯೋಜನೆಯಡಿ ಕರ್ನಾಟಕದ 2,60,00,000 ಜನರಿಗೆ ಇದರ ಲಾಭ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇದರ ಜೊತೆಗೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಏನಾಗಿದೆ, ಬೀದಿ ಬದಿ ವ್ಯಾಪಾರಸ್ಥರು ಬೆಳಿಗ್ಗೆ ಸಾಲ ತೊಗೊಂಬಂದು ಕೈಗಾರ ತೊಗೊಂಬಂದು ಮತ್ತೆ ರಾತ್ರಿ ವ್ಯಾಪಾರ ಮಾಡಿದ್ಲಿ ವಾಪಸ್ ಕೊಡುವಂಥದ್ದು, ಅದರಲ್ಲಿ ಹೆಚ್ಚು ಬಡ್ಡಿ ಕೊಡುವಂಥದ್ದು ಇದೆಲ್ಲ ನೋಡಿದ್ದೇವೆ. ಅದಕ್ಕಾಗಿ ಇದನ್ನು ಅವಾಯ್ಡ್ ಮಾಡೋ ಸಲುವಾಗಿಯೇ ಇವತ್ತು ಬೀದಿ ಬದಿ ವ್ಯಾಪಾರಿಗೆ PM ಸ್ವನಿಧಿ ಅಂತ ಯೋಜನೆ ಅಂತ ತೊಗೊಂಡು 6,14,000 ಜನ ಬೀದಿ ವ್ಯಾಪಾರಿಗಳಿಗೆ ಈ ಒಂದು ಯೋಜನೆ ಇವತ್ತು ಲಾಭ ಆಗಿದೆ ಕರ್ನಾಟಕದಲ್ಲಿ ಅನ್ನುವಂಥ ಮಾತಾಡ್ತೀನಿ. ಇಲ್ಲಿಕಂದ್ರೆ ಅವರೆಲ್ಲ ಪ್ರೈವೇಟ್ ಮನಿ ಲೆಂಡರ್ಸ್ ಅವರ ಒಂದು ಕಪಿಮುಷ್ಟಿಯಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇತ್ತು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಜನ ಔಷಧಿ ಕೇಂದ್ರ ನೋಡಿ, ನಾವು ಫಾರ್ಮಸಿಗೆ ಹೋಗ್ತೀವಿ, ಯಾವುದೇ ಔಷಧ ಬರೆದು ಕೊಟ್ಕೊಳ್ಳಿ ಡಾಕ್ಟರ್ಸು ಹೋದಾಗ ಎಷ್ಟು ಕಾಸ್ಟ್ಲಿ ಇರ್ತದೆ ನಾವು ನೋಡಿದ್ದೀವಿ. ಅದಕ್ಕಾಗಿ ಆಲೋಚನೆ ಮಾಡಿ ಜನ ಔಷಧಿ ಕೇಂದ್ರ ಅಂತ ಪ್ರಾರಂಭ ಮಾಡಿದರು ನರೇಂದ್ರ ಮೋದಿಯವರು. ನಮ್ಮ ರಾಜ್ಯದಲ್ಲಿ ಸುಮಾರು 1,610 ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ 50% to 90% ಯಾವುದೋ ಔಷಧ ಬೆಲೆ ಅದ ಹೊರಗಡೆ ಯಾವುದೇ ಬ್ರ್ಯಾಂಡೆಡ್ ಅಂಥೇಳಿ ಅದನ್ನು ಇಲ್ಲಿ ಜನ ಔಷಧಿ ಕೇಂದ್ರದಲ್ಲಿ ತೆಗೆದುಕೊಂಡ್ರೆ 90% 50% ರೇಟ್ ಕಡಿಮೆ ಆಗ್ತದೆ. ಇದರಿಂದ ಭಾಳಷ್ಟು ಜನ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಭಾಳ ದೊಡ್ಡ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಇದರ ಜೊತೆಗೆ 402 ಲಕ್ಷ ಫಲಾನುಭವಿಗಳಿಗೆ ಉಚಿತ ಪಡಿತರ ಕೊಡುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಈಗ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳ್ತಿದ್ರು 10 kg ಅಕ್ಕಿ ಕೊಡ್ತೀನಿ 10 kg, ಅದರಲ್ಲಿ 5 kg ಉಚಿತವಾಗಿ ಅಕ್ಕಿ ಕೊಡುವಂಥ ಕೆಲಸ ಯಾರು ಮಾಡಿದ್ರು? ಕೇಂದ್ರ ಸರ್ಕಾರ. ಆಮೇಲೆ ಸಿದ್ದರಾಮಯ್ಯನವರು ಬಹುಶಃ ಕೊನೆಯ ಅವಧಿಯಲ್ಲಿ ಈ 10 kg ಅಕ್ಕಿ ಕೊಡೋದು ನಿಲ್ಲಿಸಿಬಿಟ್ರು, ಕೇವಲ 5 kg ಕೊಡ್ತಿದ್ರು, ಅದು ಕೇಂದ್ರ ಸರ್ಕಾರ ಕೊಟ್ಟಂಥದ್ದು. ಮತ್ತು ಇದರ ಜೊತೆಗೆ
ಭಾಳ ಒಂದು ಚರ್ಚೆ ನಡೆದಿದೆ ಇಡೀ ರಾಷ್ಟ್ರದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿ ಸಹಿತ ಹಿಂದಿನ ಮುಖ್ಯಮಂತ್ರಿ ಈ ಒಂದು ತೆರಿಗೆ ಇದರಲ್ಲಿ ಹಂಚಿಕೆಯಲ್ಲಿ ತೆರಿಗೆ ಏನು ಅನುದಾನ ಬರ್ತದೆ ವರಮಾನ, ಅದರಲ್ಲಿ ಹಂಚಿಕೆಯಲ್ಲಿ ತಾರತಮ್ಯ ಅನ್ನುವಂಥದ್ದನ್ನು ಇಲ್ಲಿ ನೋಡಿ. ಕೇಂದ್ರ ತೆರಿಗೆ ಹಂಚಿಕೆಯಲ್ಲಿ 262% ಯು ಪಿ ಸರ್ಕಾರ ಇದ್ದಾಗ ಮತ್ತು ಇವತ್ತು NDA ಸರ್ಕಾರ ಇದ್ದಾಗ ಕಂಪ್ಯಾರಿಸನ್ ಮಾಡಿದಾಗ 262% ಅಧಿಕವಾಗಿ ನಮಗೆ ತೆರಿಗೆ ವರಮಾನ ರಾಜ್ಯಕ್ಕೆ ಬರ್ತಾ ಇದೆ. ಹಿಂದೆ UP ಸರ್ಕಾರದಲ್ಲಿ 81,794 ಕೋಟಿ ಹಣ ಬರ್ತಿತ್ತು. ಈಗ NDA ಅವಧಿಯಲ್ಲಿ ಈ 2014-24ನೇ ಅವಧಿಯಲ್ಲಿ ಕರ್ನಾಟಕಕ್ಕೆ ತೆರಿಗೆ ಹಂಚೆ ವರಮಾನ ನಮಗೆ ಬಂದಿದ್ದು 2,96,730 ಕೋಟಿ. 2,96,730 ಕೋಟಿ ಅಂದರೆ ಡಿಫರೆನ್ಸ್ ನೀವೇ ಇದನ್ನು ನೋಡ್ಬೋದು. ಸುಮ್ಮನೆ ಒಂದು ರಾಜಕೀಯವಾಗಿ ಅಲಿಗೇಷನ್ ಮಾಡ್ಬೇಕಂತೇಳಿ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಯಾವಾಗಲೂ ಇದನ್ನು ಅಲಿಗೇಷನ್ ಮಾಡ್ತಿದ್ರು. ಮತ್ತು ಅವತ್ತು ನಾನು ಹಲವಾರು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಏನಂದರೆ ಸಿದ್ದರಾಮಯ್ಯರು ಬರೀ ಟೀಕೆ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಕುಂತು. ಅಲ್ಲಿ ಪ್ರಧಾನಮಂತ್ರಿ ಕರೆದಂಥ ಸಭೆ ನೀನು ಕರೆದಿರಲ್ಲ, ಅದು ನೀತಿ ಆಯೋಗಕ್ಕೆ ಹೋಗಲೇ ಇಲ್ಲ ಅವರು. ಅಲ್ಲಿ ವಾದ ಮಾಡುವಂಥ ವಿಚಾರವನ್ನು ಇಲ್ಲಿ ಬೀದಿ ಬದಿಯಲ್ಲಿ ನಿಂತು ವಾದ ಮಾಡ್ತಿದ್ರು ಸಿದ್ದರಾಮಯ್ಯನವರು. ಅಲ್ಲಿ ಹೋಗಿ ಹೇಳಿರಲ್ಲ ಅಂಥೇಳಿ ಈಗ ನಿನ್ನೆ DK ಶಿವಕುಮಾರ್ ಹೋಗಿದ್ದಾರೆ ಮತ್ತು DMKನೂ ಹೋಗಿದ್ದಿಲ್ಲ. ಈಗ ಹೊಸದಾಗಿ ಸರ್ಕಾರ ಬಂದದ್ದು ವಿಜಯ್ ಮುಖ್ಯಮಂತ್ರಿ TVK ಅವರು ಹೋಗಿದ್ದಾರೆ, ರೇವಂತ್ ರೆಡ್ಡಿ ಹೋಗಿದ್ದಾರೆ. ಆಲ್ಮೋಸ್ಟ್ ನಿನ್ನೆ ಕರೆದಂಥ ನೀತಿ ಆಯೋಗದ ಸಭೆಯಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲರೂ ಹಾಜರಿದ್ದರು. ಇದು ಭಾಳ ಮುಖ್ಯವಾದಂಥದ್ದು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ದೇಶದ ಹಿತಾಸಕ್ತಿಯಿಂದ ಇದು ಭಾಳ ಮುಖ್ಯವಾದಂಥದ್ದು. ಅದು ನಿನ್ನೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಡೆದಂಥ ಸಭೆ ಭಾಳ ಯಶಸ್ವಿಯಾಗಿ ನಡೆದ. ನಿಮ್ದು ಏನಾದರೂ ಕುಂದುಕೊರತೆ, ರಾಜ್ಯಕ್ಕೆ ಏನಾದರೂ ಅನ್ಯಾಯ ಆಗಿದ್ದರೆ ನೀವು ಅಲ್ಲಿ ಹೇಳ್ರಲ್ಲ, ನಿಮಗೆ ಅಧಿಕಾರ ಇದೆ. ಅಲ್ಲಿ ಹೇಳೋದು ಬಿಟ್ಟು ಹೊರಗಡೆ ಬಂದು ಬೆಳಗಿನ ಸಾಯಂಕಾಲ ರಾಜಕೀಯ ಟೀಕೆ ಮಾಡೋದು ಇದು ಬೇಡ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮತ್ತು ಇದರ ಜೊತೆಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತಾಯಿದೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಬೆಳಗಾವಿಯಿಂದ ನಾವು ಇಡೀ ರಾಜ್ಯದ ಹೇಳೋದಿಲ್ಲ, ಈಗ ಇಡೀ ರಾಜ್ಯದ ಹೇಳ್ಬೇಕಾದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮೋದಿಯವರ ಅವಧಿಯಲ್ಲಿ ಮುಗಿದೋಯ್ತು. ಈಗ ಮೊದಲೇ 2-2.5 ತಾಸು ಹೋಗಿತ್ತು ಬೆಂಗಳೂರು ಮೈಸೂರು. ಈಗ ಒಂದು ತಾಸಿನಲ್ಲಿ ಆ ಎಕ್ಸ್ಪ್ರೆಸ್ ಹೈವೇ ಮುಖಾಂತರ ಬೆಂಗಳೂರಿಂದ ಮೈಸೂರಿಗೆ ನೀವು ಹೋಗ್ಲಿಕ್ಕೆ ಸಾಧ್ಯತೆ. ಈಗ ಇಲ್ಲಿ ಹೊಸದಾಗಿ ಬೆಳಗಾವಿಯಿಂದ ರಾಯಚೂರು, ಅಲ್ಲಿಂದ ಹೈದರಾಬಾದ್ ಹೊಸದಾಗಿ ಎಕ್ಸ್ಪ್ರೆಸ್ ಹೈವೇ ಆಗ್ತಾಯಿದೆ. ಅದು ಆಯ್ತಂದರೆ ಬಹುಶಃ ನೀವು 1-2 ತಾಸಿನಲ್ಲಿ ಅಲ್ಲಿ ಹಿಂದೆ ಯಾರೋ ಮಾತಾಡಬೇಡ್ರಿ, ದಯವಿಟ್ಟು ಬೆಳಗಾವಿ ರಾಯಚೂರು ಕೇವಲ 2-2.5 ತಾಸಿನಲ್ಲಿ ಹೋಗ್ಬೋದು ಇನ್ನು ಮುಂದೆ. ಆ ರೀತಿ ಎಕ್ಸ್ಪ್ರೆಸ್ ಹೈವೇ ನಡೀತಾ ಇದೆ. ಈ ರೀತಿಯಾದಂಥದ್ದು ಒಂದು ವಾತಾವರಣ. ಮತ್ತು ಭಾಳ ಮುಖ್ಯವಾಗಿ ಉಡಾನ್ ಯೋಜನೆಯನ್ನು ತೊಗೊಂಬಂದರು. ಉಡಾನ್ ಯೋಜನೆ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ಒಂದು ಕ್ರಾಂತಿನೇ ಆಗಿದೆ ಅಂತ ತಿಳ್ಕೊಬೋದು. ಉಡಾನ್ ಯೋಜನೆ ಮುಖಾಂತರ ಮೊದಲು ಎಷ್ಟು ಏರ್ಪೋರ್ಟ್ ಇದ್ದು ಈಗ ಎಷ್ಟು ಏರ್ಪೋರ್ಟ್ ಆಗಿದ್ದಾವೆ ನೋಡಿರಿ. ಮೊದಲೇ 2014ರಲ್ಲಿ 74 ಇದ್ದು ಏರ್ಪೋರ್ಟ್ಸ್ ಇಡೀ ದೇಶದಲ್ಲಿ. ಈಗ 165 ಏರ್ಪೋರ್ಟ್ಸ್ ಆಗಿದ್ದಾವೆ, 165 ಏರ್ಪೋರ್ಟ್ಸ್ ಆಗಿದ್ದಾವೆ. ಮತ್ತು ಇನ್ನೊಂದು ಈ ಮೆಟ್ರೋ ರೈಲು ಮೊದಲೇ ಬರೀ 5 ಸಿಟಿಗೆ ಮಾತ್ರ ಕವರ್ ಇದ್ದು, 5 ಸಿಟಿಗೆ ಮಾತ್ರ ಇದ್ದು. ಈಗ 26 ಸಿಟಿಗಳಲ್ಲಿ ಮೆಟ್ರೋ ಟ್ರೈನ್ ಬಂದದ್ದು, ಮೆಟ್ರೋ ರೈಲ್ವೆ ಬಂದದ್ದು. ಇದು ಭಾಳ ಮತ್ತು ಒಂದೇ ಭಾರತ ನಾನು MP ಆದಮೇಲೆ ಬೆಳಗಾವಿ ಜನರ ಒಂದು ಬೇಡಿಕೆ, ಫಸ್ಟ್ ಬೇಡಿಕೆ ಏನಂದರೆ ಬೆಳಗಾವಿ ಒಂದೇ ಭಾರತ ಬರಬೇಕು ಅಂಥೇಳಿ. ಎಲ್ಲ ಕಡೆ ಬರಾಕತ್ತಿದ್ದು, ನಮ್ಮ ಕಡೆ ಯಾಕೆ ಬಂದಿಲ್ಲ ಅಂಥೇಳಿ. ಬೆಂಗಳೂರಿಂದ ಬೆಳಗಾವಿ ಹೊಸ ಒಂದೇ ಭಾರತ ಆಯಿತು, ಪುಣಾದಿಂದ ಬೆಳಗಾವಿ ಒಂದೇ ಭಾರತ ಆಯಿತು. ಮತ್ತು ಇನ್ನೊಂದು ನಾನು ಡಿಮಾಂಡ್ ಮಾಡಿದ್ದೀನಿ, ಏನಂದರೆ ಬೆಂಗಳೂರು ಟು ಬಾಂಬೆ ಈಗಾಗಲೇ ಹೈ ಸ್ಪೀಡ್ ಹೊಸ ಟ್ರೈನು ಮಂಜೂರಾಯಿತು, ಅದಕ್ಕೆ ಚಾಲನೆಯನ್ನು ಕೊಟ್ಟಿವಿ. ಅದು ಸ್ಲೀಪರ್ ಕೋಚ್ ಬೆಂಗಳೂರಿಂದ ಮುಂಬೈ ಬೆಳಗಾವಿ ಮುಖಾಂತರ ಒಂದೇ ಭಾರತ ಸ್ಲೀಪರ್ ಕೋಚ್ ಬರಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದಕ್ಕೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಹೈದರಾಬಾದಕ್ಕೆ ಯಾವುದೇ ಟ್ರೈನ್ ಇಲ್ಲ ಅನ್ನುವಂಥದ್ದು ಬೇಡಿಕೆ ಇತ್ತು. ಇವತ್ತು ಹೈದರಾಬಾದಕ್ಕೂ ಸಹಿತ ಇತ್ತೀಚೆಗೆ ಕಳೆದ ಒಂದು 10-15 ದಿವಸದಿಂದ ನಾವೇ 3 ಟ್ರೈನ್ಗಳನ್ನು ಇವತ್ತು ಅಲ್ಲಿ ಚಾಲನೆ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಹೀಗಾಗಿ ಇದು ಭಾಳ ಮುಖ್ಯವಾಗಿ ಒಂದು ರೈಲ್ವೆ ಸರ್ವಿಸ್ ಇಂದು. ಮತ್ತು ಇದರ ಜೊತೆಗೆ ಏರ್ ಸರ್ವಿಸ್, ಯಾವುದೇ ಒಂದು ನಗರ ಬೆಳಿಬೇಕಾದ್ರೆ ಇದೆಲ್ಲ ಬೇಕು. ಅದಕ್ಕಾಗಿ ಉಡಾನ್ ಯೋಜನೆ ಮುಖಾಂತರ
ಇವತ್ತು ಬೆಳಗಾವಿ ಏರ್ಪೋರ್ಟು ಸಹಿತ ಡೆವಲಪ್ ಆಯಿತು ಮತ್ತು ಹೊಸ ಟರ್ಮಿನಲ್ ಬರ್ತಾ ಇದೆ. ಅದು ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಹೊಸ ಟರ್ಮಿನಲ್ ಉದ್ಘಾಟನೆಯೂ ಆಗ್ತದೆ. ಈ ರೀತಿ ಸುಧಾರಣೆಗಳ ಮುಖಾಂತರ ಹೊಸ ರೈಲ್ ಕನೆಕ್ಷನ್ನು ಮತ್ತು ಏರ್ ಕನೆಕ್ಷನ್ ಮುಖಾಂತರ ಭಾಳ ಮುಖ್ಯವಾಗಿ ಬೆಳಗಾವಿಗೆ ಒಂದು ಕನೆಕ್ಷನ್ ಸಿಗುವಂಥದ್ದು. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಸಿಟಿಗಳು ಸಹಿತ ಇದೇ ರೀತಿಯಾದಂಥ ಪೂರ್ಣ ಪ್ರಮಾಣದ ಒಂದು ಮೂಲಭೂತ ಸೌಕರ್ಯ ಸಿಗುವಂಥದ್ದು ಮೋದಿಯವ್ರ ಕಾಲದಲ್ಲಿ ಆಗ್ತಾ ಇದೆ. ಇದು ಭಾಳ ಮುಖ್ಯವಾದಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಮತ್ತು ಇದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿ ಇನ್ನೂ ಭಾಳಷ್ಟು ಅವರ ಭಾಳ ಒಂದು ದೊಡ್ಡದಾದಂಥ ಲಿಸ್ಟೇ ಇದೆ. ಮೋದಿಯವರ 12 ವರ್ಷದ ಸಾಧನೆ ಅಂದರೆ ಭಾಳ ಒಂದು ದೊಡ್ಡ ಲಿಸ್ಟ್ ಅದನ್ನೇ ಎಷ್ಟು ಹೇಳಿದ್ರು ಕಡಿಮೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಕೈಗಾರಿಕಾ ಕಾರಿಡಾರ್ ಬೆಂಗಳೂರು ತುಮಕೂರು ಕಡೆ ಅಲ್ಲಿನ ಕಾರಿಡಾರ್ ಅಂತಾಗಿದೆ. ಅದೇ ರೀತಿ ಇಲ್ಲಿ ಸಹಿತ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಮುಂಬೈವರೆಗೂ ಒಂದು ಹೊಸ ಕಾರಿಡಾರ್ ಇಲ್ಲಿಯೂ ಬರ್ತದೆ. ಇದರ ಮುಖಾಂತರ ಹೊಸ ಕೈಗಾರಿಕೆ ಬರಲಿಕ್ಕೆ ಅದರಿಂದ ಪೂರಕವಾದಂಥ ಕೆಲಸ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಮತ್ತು ಇದರ ಜೊತೆಗೆ ರಕ್ಷಣಾ ರಫ್ತು ನೋಡಿ, ಒಂದು ನಾನು ಡಿಫೆನ್ಸ್ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿ ಡಿಫೆನ್ಸ್ನಲ್ಲಿದ್ದೇನೆ. ಅಲ್ಲಿ ಬಂದಂಥ ಮಿಲಿಟರಿ ಆಫೀಸರ್ಸು ಮತ್ತು ಎಲ್ಲ ಅಧಿಕಾರಿಗಳು ಹೇಳುವಂಥದ್ದು ಫಸ್ಟ್ ಟೈಮ್ ನಮ್ಮ ರಕ್ಷಣಾ ಇಲಾಖೆಗೆ ಅತಿ ಹೆಚ್ಚು ಬಜೆಟ್ ಸಿಗ್ತಾ ಇದೆ. ನಮಗೆ ಅತಿ ಹೆಚ್ಚು ಬಜೆಟ್ ಸಿಗ್ತಾ ಇದೆ ಮತ್ತು ಎಲ್ಲಿಯವರಿಗೆ ಅಂದರೆ ಮೇಕ್ ಇನ್ ಇಂಡಿಯಾ ಇದು ಬರಬೇಕನ್ನುವಂಥದ್ದು ಮತ್ತು ಎಲ್ಲರೂ ಸೆಲ್ಫ್ ಸಫಿಷಿಯೆಂಟ್ ಆಗ್ತಾ ಇದ್ದಾರೆ. DRDO ಇರ್ಬೋದು ಮತ್ತು HAL ಇರ್ಬೋದು, BEL ಇರ್ಬೋದು, ಎಲ್ಲ ಮೇಕ್ ಇನ್ ಇಂಡಿಯಾ ಇಲ್ಲಿಯೇ ತಯಾರಾಗ್ತದೆ. ಇಲ್ಲಿಂದ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗಲಿಕ್ಕೆ ಚಾಲು ಮಾಡಿದೆ. ನೀವು ಮೊನ್ನೆ ನೋಡಿರಿ, ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಏನಂದರೆ ಈ ಮೇಡ್ ಇನ್ ಇಂಡಿಯಾದಲ್ಲಿ ಭಾರತದ ಮೊಟ್ಟ ಮೊದಲ ಮಿಲಿಟ್ರಿ ಟ್ರಾನ್ಸ್ಪೋರ್ಟ್ ವಿಮಾನ C-29 10/6/26 ಯಶಸ್ವಿಯಾಗಿ ಹಾರಾಟ ಮಾಡಿ ನಮ್ಮಲ್ಲೇ ತಯಾರಾದಂಥದ್ದು. ನಾವೆಲ್ಲ ಎಲ್ಲಿವರೆಗೆ ಡಿಪೆಂಡ್ ಆಗಿದ್ವಿ? ಅಮೇರಿಕಾ, ಅದು ಏರ್ ಬಸ್ ಇರ್ಬೋದು ಮತ್ತೊಂದು ಇರ್ಬೋದು, ಎಲ್ಲವೂ ಅಲ್ಲಿ ತಯಾರಾದಂಥನ್ನು ನಾವು ಖರೀದಿ ಮಾಡ್ತಿದ್ವಿ. ಆದರೆ ಫಸ್ಟ್ ಟೈಮ್ ಇವತ್ತು ನಮ್ಮಲ್ಲೇ ಈ ಏರ್ ಬಸ್ಸನ್ನು ತಯಾರು ಮಾಡುವಂಥದ್ದು ಪ್ರಾರಂಭ ಆಗಿದೆ. ಇದು ಮೇಡ್ ಇನ್ ಇಂಡಿಯಾದ ಪ್ರಕಾರ ಮೇಕ್ ಇನ್ ಇಂಡಿಯಾ. ಅದೇ ರೀತಿ ಡಿಫೆನ್ಸ್ ಸಂಬಂಧಪಟ್ಟಂಥ ಹಲವಾರು ಉಪಕರಣಗಳನ್ನು ಇವತ್ತು ಬೇರೆ ರಾಷ್ಟ್ರಗಳಿಗೆ ಇಲ್ಲೇ ತಯಾರು ಮಾಡಿ ಬೇರೆ ರಾಷ್ಟ್ರಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡುವಂಥ ಹಂತಕ್ಕೂ ನಾವು ಬಂದಿದ್ದೇವೆ.